ಈಗ ಅದನ್ನು ರಾಜ್ಯ ಸರ್ಕಾರನೂ ಕೂಡ ಈಗ ಅರ್ಥ ಮಾಡಿಕೊಂಡು ಅದು ಅವ್ರ ಪರ್ಮಿಷನ್ ಬರುತ್ತೋ ಇಲ್ಲವೋ ಹೋಗಲಿ, ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋಣ ಅಂತ ಈಗ ವಿಚಾರ ನಡೆದಿದೆ. ಬೇರೆ ಲೊಕೇಶನ್ಗೂ ಏನು ಈ ಘಟನೆ ಆದಮೇಲೆ ಏನಲ್ಲ, ಇದಕ್ಕೆ ಮೊದಲೇ ಬೇರೆ ಲೊಕೇಶನ್ಗಳನ್ನು ಕೂಡ ಗುರುತಿಸಿದ್ದಾರೆ. ಆದರೆ ತಮಗೆ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಿದೆ. ಯಾವುದೇ ಒಂದು ಲೊಕೇಶನ್ನು ಇವುಗಳನ್ನ ಇಲ್ಲಿಂದ ಹಿಡಿದು ಅಲ್ಲಿ ಬಿಡಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇದೆ. ಎಕ್ಸ್ಪರ್ಟ್ ಕಮಿಟಿಯವರು ಎಲ್ಲಿ ಬಿಡ್ಬೋದು ಅಂತ ಹೇಳಿದರೆ ಅಲ್ಲಿ ಮಾತ್ರ ಇವರು ಪ್ರಯೋಗ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಬಿಟ್ಟರೆ ಎಲ್ಲಂದರೆ ಅಲ್ಲಿ ತೊಗೊಂಡೋಗಿ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಅಲ್ಲಿ ಆಲ್ಟರ್ನೇಟ್ ಲೊಕೇಶನ್ಗೆ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಡದೇ ಇರುವಂತಹ ಲೊಕೇಶನನ್ನು ಐಡೆಂಟಿಫೈ ಮಾಡಿದ್ದಾರೆ. ಆಲ್ಟರ್ನೇಟ್ ಲೊಕೇಶನ್ಗೆ ತೊಗೊಂಡೋಗಿ ಬಿಟ್ಕೊಡ್ಲೆ ಈ ಆನೆಗಳು ಮತ್ತೆ ಅಲ್ಲಿ ವಸತಿ ಪ್ರದೇಶಕ್ಕೆ ಬರೋ ಚಾನ್ಸಸ್ಸು ಒಂದು ಸತಿ ಅಭ್ಯಾಸ ಆದಮೇಲೆ ಇರುತ್ತೆ. ಸೊ ಫಸ್ಟು ಎಲ್ಲಿ ತೊಗೊಂಡೋಗಿ ಬಿಡ್ತಾರೆ ಆ ಜಾಗನ ಫೆನ್ಸಿಂಗ್ ಮಾಡಬೇಕು, ರೈಲ್ವೆ ಬ್ಯಾರಿಕೇಡಿಂಗ್ ಹಾಕಿ ಪ್ಲಸ್ ಟ್ರೆಂಚ್ ಹೊಡೆದು ಅವು ಮತ್ತೆ ಮನುಷ್ಯರಿರೋ, ಈಗಂದರೆ ಇಲ್ಲಾಂದರೆ ಆ ಸ್ಥಳೀಯರು ಎದ್ದು ದಂಗೆ ಹೇಳ್ತಾರೆ. ಎಲ್ಲಿಂದೋ ಸಮಸ್ಯೆ ತೊಗೊಂಡು ಬಂದು ಗೋಡೆ ಮೇಲೆ ಹೇಳ್ತಾರಲ್ಲ, ಏನು ಮಳೆ ತಗೊಂಡು ಇಲ್ಲಿ ನಮಗೆ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅಂಥೇಳಿ. ಸೊ ಆ ಜಾಗನ ಫಸ್ಟು ಸೆಕ್ಯೂರ್ ಮಾಡಬೇಕು, ಅಲ್ಲಿ ಮತ್ತೆ ಮನುಷ್ಯರ ಪ್ರದೇಶಕ್ಕೆ ಬರ್ದಂಗೆ. ಆ ಕೆಲಸನೂ ಕೂಡ ಟೆಂಡರು ಆಗಿದೆ, ಈಗ ಈ ತಿಂಗಳಲ್ಲಿ ಕೆಲಸ ಶುರು ಆಗ್ತಾ ಇದೆ. ಸೊ ಅದು ಸೆಕ್ಯೂರ್ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಆಗುತ್ತೆ. ಅದಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಬೇರೆ ಎಲ್ಲಿ ಆಲ್ರೆಡಿ ಸ್ವಲ್ಪ 2-3 ಲೊಕೇಶನ್ ಹುಡುಕಿ ಒಂದೇ ಲೊಕೇಶನ್ಗೆ ಬಿಡೋಕ್ಕೆ ಹೋದರೆ ಸ್ಥಳೀಯರದು ವಿರೋಧ ಬರುತ್ತೆ ಅಂಥೇಳಿ ಇನ್ನೂ 3 ಲೊಕೇಶನನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ದೇವೆ. ಅವರು ಒಂದು ಐಡಿಯಾ ಇದೆ, ಇದಕ್ಕೋಸ್ಕರ ಅಂತಲ್ಲ, ಅವರು ಎಲ್ಲೆಲ್ಲಿ ಬಿಡ್ಬೋದು, ಯಾವುದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಬಿಡ್ಬೋದು, ಎಲ್ಲಿ ಆನೆ ಸಂಖ್ಯೆ ಕಡಿಮೆ ಇದೆ ಅಲ್ಲೇ ಬಿಡಬೇಕು, ಆನೆ ಸಂಖ್ಯೆ ಜಾಸ್ತಿ ಇರೋ ಕಡೆಯೂ ಬಿಡೋಕ್ಕಾಗಲ್ಲ, ಅದು ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಇದೆ. ಸೊ ಆ ಥರ 3 ಲೊಕೇಶನ್ನು ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಈ ಕಡೆ 3 ಲೊಕೇಶನ್, 4 ಲೊಕೇಶನ್ ಒಟ್ಟು ಅವರು ಗುರುತಿಸಿದ್ದಾರೆ. ಸೊ ಈಗ ಒಂದು ಲೊಕೇಶನ್ಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕಂದ್ರೆ ಭದ್ರತಾ ಕೆಲಸ ಮುಗಿಸಿ ಮಾಡೋಷ್ಟೊತ್ತಿಗೆ ಕನಿಷ್ಠ 6 ತಿಂಗಳು ಆಗುತ್ತೆ. ಬೇರೆ ಲೊಕೇಶನ್ಸ್ ನಾವು ಹೇಳಿದ್ದೀವಿ ಎಲ್ಲಿ ಏನು ಈ ಥರ ಭದ್ರತಾ ಕೆಲಸ ಬೇಕಾಗೋದಿಲ್ಲ ಅಂಥ ಲೊಕೇಶನ್ಗೆ ಅಟ್ಲೀಸ್ಟು ಯಾವ ಆನೆಗಳು ಈ ಪದೇ ಈ ಥರ ಮಾಡ್ತಾ ಇದ್ದಾವೆ ಅವುಗಳನ್ನಾದರೂ ಶಿಫ್ಟ್ ಮಾಡಿ, ಎಲ್ಲ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಪ್ಲ್ಯಾನ್ ಇರೋದು ಅಲ್ಲಿ ಏನು ಸಿಕ್ಕಾಕೊಂಡಿದ್ದಾವೆ ಒಂದು 20 ಸ್ಕ್ವೇರ್ ಕಿಲೋಮೀಟ್ರ್ ಏರಿಯಾದಲ್ಲಿ ಎಲ್ಲವನ್ನೂ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆ 20 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇರುವಂಥದ್ದು ಅವೆಲ್ಲೂ ಹೋಗೋಕ್ಕಾಗಲ್ಲ, ಮನುಷ್ಯರ ಪ್ರದೇಶಕ್ಕೆ ಬರಬೇಕು, ಯಾಕಂದರೆ ಬೇರೆ ಕಾಡಿಗೂ ಲಿಂಕ್ ತಪ್ಪೋಗಿದೆ ಅವಕ್ಕೆ. ಸೊ ಅಂಥದನ್ನು ಎಲ್ಲನೂ ಶಿಫ್ಟ್ ಮಾಡಬೇಕು ಅನ್ನೋದು ಉದ್ದೇಶ. ಈಗ ಎಲ್ಲನೂ ಶಿಫ್ಟ್ ಮಾಡಬೇಕಾದ್ರೆ ಟೈಮ್ ಆಗುತ್ತೆ. ತಕ್ಷಣಕ್ಕೆ ಕೆಲವನ್ನ ಯಾವ ಪದೇ ಈ ರೀತಿ ಮಾನವ ಸಂಘರ್ಷಕ್ಕೆ ಇಳಿತಾ ಇದ್ದಾವೆ ಅಂಥವುಗಳನ್ನಾದರೂ ಶಿಫ್ಟ್ ಮಾಡಬೇಕು ಅಂತ ಒಂದು 2 ತಿಂಗಳಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಫಾರೆಸ್ಟ್ನವರು ಕೂಡ ಹೇಳಿದ್ದಾರೆ. ಅವುಗಳನ್ನ ಈಗ ಇನ್ ದ ಮೀನ್ ಟೈಮ್ ಅವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಗೊತ್ತಿದೆ, ನಾವು ಮೊನ್ನೆ ಘಟನೆ ಆದ ತಕ್ಷಣ ಹೇಳಿದ್ವಿ, ಈಗ ಕುಮ್ಕಿ ಆನೆಗಳು ಕೂಡ ಇಲ್ಲಿ ಬಂದು ಇಳಿದಿದ್ದಾವೆ. ಇವತ್ತು ಇನ್ಫ್ಯಾಕ್ಟ್ ಫಾರೆಸ್ಟ್ ಅವ್ರು ಬಂದರು, ನಮ್ಮನ್ನು ನಂಬಲಿಲ್ಲ ಅಂದರೆ ಬನ್ನಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಿದೆ. ಜನ ಕಾಯ್ತಾ ಇದ್ದಾರಪ್ಪ, ಇವತ್ತು ನಾನು ಅಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಕುಮ್ಕಿ ಆನೆಗಳು ಕೂಡ ಬಂದು ಇಳಿದಿದ್ದಾವೆ ಆಲ್ರೆಡಿ ಹಾಸನಲ್ಲಿ. ಸೊ ಇವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಈಗ ನೆಕ್ಸ್ಟ್ ಆನೆಗಳನ್ನ ಹಿಡಿಬೇಕು. ಒಂದು 2 ತಿಂಗಳಲ್ಲಿ ಬೇರೆ ಆಲ್ಟರ್ನೇಟ್ ಲೊಕೇಶನ್ಗೂ ಕೂಡ ಸೈಂಟಿಫಿಕ್ ಕಮಿಟಿಯವರು ರಿಪೋರ್ಟ್ ಕೊಡಬೇಕು, ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಆಕ್ಸೆಪ್ಟ್ ಆಗಬೇಕು, ಅವೇನು ಸೆಂಟ್ರಿಗೆ ಹೋಗೋದಿಲ್ಲ ಅಂಥ ಲೊಕೇಶನ್ಗಳನ್ನ ಹುಡುಕಿದ್ದಾರೆ. ಇದೆಲ್ಲ ಪ್ರೋಸೆಸ್ ಆಗಿ ನಾವು ಗ್ರೌಂಡಲ್ಲಿ ಆನೆ ಹಿಡಿಯೋಷ್ಟೊತ್ತಿಗೆ ಒಂದು 2 ತಿಂಗಳಾಗುತ್ತೆ. ಇನ್ ದ ಮೀನ್ ಟೈಮ್ ಇಲ್ಲಿ ಆನೆ ಹಿಡಿಬೇಕಾದ್ರೂ ಕೂಡ ಅದು ಕೆಡ್ಡಾಗಿ ಕೆಲವ್ರದ್ದು ವಿರೋಧ ಇದೆ, ಬೇರೆ ಮಾದರಿಯಲ್ಲಿ ಹಿಡಿಬೇಕು, ಅದಕ್ಕೆ ಕುಮ್ಕಿ ಆನೆಗಳು ಬಂದಿದ್ದಾವೆ. ಸೊ ಆ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ. ಈಗ ಇವತ್ತೇ ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಇನ್ನು 2 ತಿಂಗಳಿಗೆ ಹಿಡಿಬೇಕಾದ್ರೂ ಏನು ತಯಾರಿ ಮಾಡ್ಕೋಬೇಕು ಆ ತಯಾರಿ ಇವತ್ತಿಂದನೇ ಆಗ್ತಾ ಇದೆ. ಸೊ ಅದಕ್ಕೆ ಅನುದಾನದಲ್ಲಿ ಯಾವುದೂ ವಿಷಯ ಇಲ್ಲ. ಲಾಸ್ಟ್ ಟೈಮ್ KDP ಮೀಟಿಂಗಲ್ಲಿ ಶಾಸಕರು ಹೇಳಿದ್ರು ಸ್ವಲ್ಪ ಹಳೇದೆಲ್ಲ ಬಾಕಿ ಇದೆ ಅಂತ, ಅದನ್ನು ಮಾತಾಡಿ CM ಹತ್ರನೂ ಮೀಟಿಂಗ್ ಮಾಡಿ ಹಳೇದೆಲ್ಲ ಕೊಡಿಸ್ಕೊಟ್ಟಿದ್ದೀವಿ. ಈಗ ಎಕ್ಸ್ಟ್ರಾ ಬಜೆಟೂ ಈಗ ಈ ಜನವರಿ ತಿಂಗಳಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಬಜೆಟು ಅದು ಖಾಲಿ ಆಗಿತ್ತು ಅಂತೇಳಿ ಪೆಂಡಿಂಗ್ ಇತ್ತು, ಅದಕ್ಕೆ ಎಕ್ಸ್ಟ್ರಾನೂ ಕೊಟ್ಟಿದ್ದೀವಿ. ಆ್ಯಂಡ್ CM ಹೇಳಿದ್ದಾರೆ 4 ಡಿವಿಷನ್ಗೂ ಅಟ್ ಎನಿ ಗಿವನ್ ಟೈಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ದುಡ್ಡಿರಬೇಕು, ಬಜೆಟ್ಗೆ ಕಾಯಬಾರ್ದು ಅಂತ ಆ ಒಂದು ತೀರ್ಮಾನವೂ ಕೂಡ ಆಗಿದೆ. ಸೊ ಪರಿಹಾರ ವಿಳಂಬ ಆಗದಂಗೂ ಕೂಡ ಮಾಡುವಂಥದ್ದು ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಈಗ ಇಂಪಾರ್ಟೆಂಟಾಗಿ ಎಲ್ಲ ಏನೇ ಮಾತಾಡಿದರೂ ಕೂಡ ಕೊನೆಗೆ ಬರೋದು ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡುವಂಥದ್ದು. ಆ ದಿಕ್ಕಿನಲ್ಲಿ ನಾವಂತೂ ಎಲ್ಲ ಪ್ರಯತ್ನ ಮಾಡಿದ್ದಾರೆ, ಇಲ್ಲಿವರೆಗೂ ಮಾಡಲಿಲ್ಲ ಅಂತ ನಾನು ಒಪ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಬೇರೆ ಕಾರಣಗಳಿಂದ ಅದು ಫಲಪ್ರದ ಆಗಿಲ್ಲ. ಅದ್ರ ಕಡೆಗೆ ಈಗ ನಾವು ಸೀರಿಯಸ್ ಆಗಿ ಅದು ಆ ರೂಟಲ್ಲಿ ಹೋದರೆ ಆಗೋದಿಲ್ಲ ಅಂಥೇಳಿ
ಬೇರೆ ಆಲ್ಟರ್ನೇಟಿವ್ಗಳನ್ನು ಕೂಡ ಈಗ ಹುಡುಕಿ ಬೇರೆ ಆಲ್ಟರ್ನೇಟಿವ್ ಮಾಡಕ್ಕೆ ಹೊರಟಿದ್ದೀವಿ. ಫಾರೆಸ್ಟ್ ಅವ್ರ ಹತ್ರ ನಾನು ಮಾತಾಡಿದ್ದೇನೆ, ಮಿನಿಸ್ಟ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಅವ್ರ ಹತ್ರ ಇವಾಗ ಸದ್ಯಕ್ಕೆ ಮಾತಾಡಿಲ್ಲ, ಅವರು 2-3 ದಿನದಿಂದ ಅವ್ರ ಪರಿಸ್ಥಿತಿ ಸರಿ ಇಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಮಾತಾಡ್ತೇನೆ ತಿಳಿಯಾದ ತಕ್ಷಣ. ಬಟ್ ಸೀರಿಯಸ್ ಆಗಿ ಮಾಡೋಣ. ನಾವು ಹೇಳಿದ್ದೀವಿ, ನಾವು ಮೊನ್ನೆ CM ಗಮನಕ್ಕೂ ತಂದೆ ಹಾಸನ ಮೀಟಿಂಗಲ್ಲಿ, ನೀವೇನು ಯಾರು ಬಂದು ಭೇಟಿ ಮಾಡಿದ್ದಿಲ್ಲ. ಆದರೂ ನಾನು ಹೇಳಿದೆ ಸರ್, ಶಾಸಕರು ಹೇಳಿದ್ರು, ನಾನು ಹೇಳಿದೆ, MP ಅವರು ಎಲ್ಲರೂ ಸೇರಿ ಸರ್ ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು ಸರ್ ಅಂತ. ಆಮೇಲೆ CM ಕೂತಾಗ ಅದೇ ಹೇಳಿದರು, ಏನು ಮಾಡಬೇಕು ಹೇಳ್ರಪ್ಪ, ಸುಮ್ಮನೆ ಪರಿಹಾರ ಕೊಡಬೇಕು ಅಂದರೆ ನಾ ಏನು ಮಾಡೋದು, ಏನು ಮಾಡಬೇಕು ಅಂತ ಹೇಳಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಅಂತ ಅಂದರು. ನಾವೆಲ್ಲ ಅವ್ರ ತಲೆಗೆ ಹಾಕಿದ್ದೀವಿ. ಸೊ ಮಿನಿಸ್ಟ್ರು ತಲೆಯಲ್ಲೂ ಕೂಡ ಇದೆ, ಈಶ್ವರ್ ಖಂಡ್ರೆ ಅವರು ಕೂಡ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಈಗ 2 ತಿಂಗಳಿಂದ ಆರಂಭ ಮಾಡಿ ಒಂದು 6 ತಿಂಗಳ ಒಳಗಡೆ ಇದಕ್ಕೊಂದು ನಿಮ್ಮದೇನು ಶಾಶ್ವತ ಪರಿಹಾರ ಆಗಬೇಕು ಅನ್ನೋದು. ಎಷ್ಟು ಶಾಶ್ವತ ಆಗುತ್ತೋ, ಎಷ್ಟು ಪರ್ಸೆಂಟೇಜ್ ಆಗುತ್ತೋ ಗೊತ್ತಿಲ್ಲ. ಬಟ್ ಈಗ ನಮ್ಮ ತಿಳಿದಿದ್ದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನಂತೂ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದನ್ನು ಮಾಡ್ತೀವಿ. ಇನ್ನು ಆಮೇಲೆ ಏನು ಸಮಸ್ಯೆ ಉಳಿತದೆ, ನಾನು ಏನು ಉಳಿಯೋದೇ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಪ್ರಕೃತಿ ನನ್ನ ಕೈಯಲ್ಲಿಲ್ಲ, ನನಗೆ ಮೀರಿದಂಥದ್ದು. ನಾನು ಹೇಳಿದರೆ ನೀವು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ಈಗ ಆನೆಗಳು ಯಾರ ಮಾತು ಕೇಳೋದಿಲ್ಲ, ಅವು ಎಲ್ಲದಕ್ಕೂ ಮೀರಿದಂಥವು. ಆದರೂ ಕೂಡ ನಮ್ಮ ಮಾನವ ಇತಿಮಿತಿ ಒಳಗಡೆ ಏನು ಮಾಡ್ಬೋದು ಅದನ್ನು ಮಾಡ್ಬೋದು. ಅರಣ್ಯ ಇಲಾಖೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಅದು ಬೇರೆ ವಿಷಯ. ಸರ್ ಇದ್ರ ಜೊತೆಗೆ ಸರ್ ಒಂದು ನಿಮಿಷ ಹಿಂಗೆ ಬಂಜೋಣ ಈ ಕಡೆ ಸರ್ ಹಿಂಗೆ ತಿರುಗಿ ಸರ್ ಮರಳಿ ಕೊಡ್ತಾರೆ ಮೇಡಮ್ ಹಿಂಗೆ ಬನ್ನಿ ಮೇಡಮ್ ಫೋಟೋ ತೋತೀನಿ ಮೇಡಮ್ ಹಿಂಗೆ ಬನ್ನಿ ಮೇಡಮ್ ನೀವು ಹಿಂಗೆ ಬನ್ನಿ ನೀವು ಅಡ್ಡ ಬಂದರೆ ಫೋಟೋನೇ ಬರ್ತೀನಿ.